ಜಿಲ್ಲೆಯ ಹನೂರು ತಾಲೂಕಿನ ಬಿದರಹಳ್ಳಿ ಗ್ರಾಮದ ಮೋಹನ್ ಕುಮಾರ್ ಎಂಬಾತನೇ ಆತ್ಮಹತ್ಯೆ ಮಾಡಿಕೊಂಡ ವ್ಯಕ್ತಿಯಾಗಿದ್ದು, ಮೃತರಿಗೆ ಪತ್ನಿ ತವರು ಮನೆಗೆ ಹೋಗಿ 3 ದಿನಗಳಾದರೂ ವಾಪಸ್ ಬರದ ಹಿನ್ನೆಲೆ ಮನನೊಂದ ಅವರು ಮದ್ಯದ ಜೊತೆ ಲಾರಿ ಕೂಲೆಂಟ್ ಮಿಶ್ರಣ ಸೇವಿಸಿದ್ದಾರೆ. ಅಕ್ಕಪಕ್ಕದವರ ಸಹಾಯದಿಂದ ಆಸ್ಪತ್ರೆಗೆ ಕರೆದೊಯ್ಯುವ ವೇಳೆ ಮೃತಪಟ್ಟಿದ್ದಾರೆ. ಈ ಕುರಿತು ರಾಮಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜಿಲ್ಲೆಯ ಹನೂರು ತಾಲೂಕಿನ ಬಿದರಹಳ್ಳಿ ಗ್ರಾಮದ ಮೋಹನ್ ಕುಮಾರ್ ಎಂಬಾತನೇ ಆತ್ಮಹತ್ಯೆ ಮಾಡಿಕೊಂಡ ವ್ಯಕ್ತಿಯಾಗಿದ್ದು, ಮೃತರಿಗೆ ಪತ್ನಿ ತವರು ಮನೆಗೆ ಹೋಗಿ 3 ದಿನಗಳಾದರೂ ವಾಪಸ್ ಬರದ ಹಿನ್ನೆಲೆ ಮನನೊಂದ ಅವರು ಮದ್ಯದ ಜೊತೆ ಲಾರಿ ಕೂಲೆಂಟ್ ಮಿಶ್ರಣ ಸೇವಿಸಿದ್ದಾರೆ. ಅಕ್ಕಪಕ್ಕದವರ ಸಹಾಯದಿಂದ ಆಸ್ಪತ್ರೆಗೆ ಕರೆದೊಯ್ಯುವ ವೇಳೆ ಮೃತಪಟ್ಟಿದ್ದಾರೆ. ಈ ಕುರಿತು ರಾಮಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜಿಲ್ಲೆಯ ಹನೂರು ತಾಲೂಕಿನ ಬಿದರಹಳ್ಳಿ ಗ್ರಾಮದ ಮೋಹನ್ ಕುಮಾರ್ ಎಂಬಾತನೇ ಆತ್ಮಹತ್ಯೆ ಮಾಡಿಕೊಂಡ ವ್ಯಕ್ತಿಯಾಗಿದ್ದು, ಮೃತರಿಗೆ ಪತ್ನಿ ತವರು ಮನೆಗೆ ಹೋಗಿ 3 ದಿನಗಳಾದರೂ ವಾಪಸ್ ಬರದ ಹಿನ್ನೆಲೆ ಮನನೊಂದ ಅವರು ಮದ್ಯದ ಜೊತೆ ಲಾರಿ ಕೂಲೆಂಟ್ ಮಿಶ್ರಣ ಸೇವಿಸಿದ್ದಾರೆ. ಅಕ್ಕಪಕ್ಕದವರ ಸಹಾಯದಿಂದ ಆಸ್ಪತ್ರೆಗೆ ಕರೆದೊಯ್ಯುವ ವೇಳೆ ಮೃತಪಟ್ಟಿದ್ದಾರೆ. ಈ ಕುರಿತು ರಾಮಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜಿಲ್ಲೆಯ ಹನೂರು ತಾಲೂಕಿನ ಬಿದರಹಳ್ಳಿ ಗ್ರಾಮದ ಮೋಹನ್ ಕುಮಾರ್ ಎಂಬಾತನೇ ಆತ್ಮಹತ್ಯೆ ಮಾಡಿಕೊಂಡ ವ್ಯಕ್ತಿಯಾಗಿದ್ದು, ಮೃತರಿಗೆ ಪತ್ನಿ ತವರು ಮನೆಗೆ ಹೋಗಿ 3 ದಿನಗಳಾದರೂ ವಾಪಸ್ ಬರದ ಹಿನ್ನೆಲೆ ಮನನೊಂದ ಅವರು ಮದ್ಯದ ಜೊತೆ ಲಾರಿ ಕೂಲೆಂಟ್ ಮಿಶ್ರಣ ಸೇವಿಸಿದ್ದಾರೆ. ಅಕ್ಕಪಕ್ಕದವರ ಸಹಾಯದಿಂದ ಆಸ್ಪತ್ರೆಗೆ ಕರೆದೊಯ್ಯುವ ವೇಳೆ ಮೃತಪಟ್ಟಿದ್ದಾರೆ. ಈ ಕುರಿತು ರಾಮಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜಿಲ್ಲೆಯ ಹನೂರು ತಾಲೂಕಿನ ಬಿದರಹಳ್ಳಿ ಗ್ರಾಮದ ಮೋಹನ್ ಕುಮಾರ್ ಎಂಬಾತನೇ ಆತ್ಮಹತ್ಯೆ ಮಾಡಿಕೊಂಡ ವ್ಯಕ್ತಿಯಾಗಿದ್ದು, ಮೃತರಿಗೆ ಪತ್ನಿ ತವರು ಮನೆಗೆ ಹೋಗಿ 3 ದಿನಗಳಾದರೂ ವಾಪಸ್ ಬರದ ಹಿನ್ನೆಲೆ ಮನನೊಂದ ಅವರು ಮದ್ಯದ ಜೊತೆ ಲಾರಿ ಕೂಲೆಂಟ್ ಮಿಶ್ರಣ ಸೇವಿಸಿದ್ದಾರೆ. ಅಕ್ಕಪಕ್ಕದವರ ಸಹಾಯದಿಂದ ಆಸ್ಪತ್ರೆಗೆ ಕರೆದೊಯ್ಯುವ ವೇಳೆ ಮೃತಪಟ್ಟಿದ್ದಾರೆ. ಈ ಕುರಿತು ರಾಮಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜಿಲ್ಲೆಯ ಹನೂರು ತಾಲೂಕಿನ ಬಿದರಹಳ್ಳಿ ಗ್ರಾಮದ ಮೋಹನ್ ಕುಮಾರ್ ಎಂಬಾತನೇ ಆತ್ಮಹತ್ಯೆ ಮಾಡಿಕೊಂಡ ವ್ಯಕ್ತಿಯಾಗಿದ್ದು, ಮೃತರಿಗೆ ಪತ್ನಿ ತವರು ಮನೆಗೆ ಹೋಗಿ 3 ದಿನಗಳಾದರೂ ವಾಪಸ್ ಬರದ ಹಿನ್ನೆಲೆ ಮನನೊಂದ ಅವರು ಮದ್ಯದ ಜೊತೆ ಲಾರಿ ಕೂಲೆಂಟ್ ಮಿಶ್ರಣ ಸೇವಿಸಿದ್ದಾರೆ. ಅಕ್ಕಪಕ್ಕದವರ ಸಹಾಯದಿಂದ ಆಸ್ಪತ್ರೆಗೆ ಕರೆದೊಯ್ಯುವ ವೇಳೆ ಮೃತಪಟ್ಟಿದ್ದಾರೆ. ಈ ಕುರಿತು ರಾಮಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜಿಲ್ಲೆಯ ಹನೂರು ತಾಲೂಕಿನ ಬಿದರಹಳ್ಳಿ ಗ್ರಾಮದ ಮೋಹನ್ ಕುಮಾರ್ ಎಂಬಾತನೇ ಆತ್ಮಹತ್ಯೆ ಮಾಡಿಕೊಂಡ ವ್ಯಕ್ತಿಯಾಗಿದ್ದು, ಮೃತರಿಗೆ ಪತ್ನಿ ತವರು ಮನೆಗೆ ಹೋಗಿ 3 ದಿನಗಳಾದರೂ ವಾಪಸ್ ಬರದ ಹಿನ್ನೆಲೆ ಮನನೊಂದ ಅವರು ಮದ್ಯದ ಜೊತೆ ಲಾರಿ ಕೂಲೆಂಟ್ ಮಿಶ್ರಣ ಸೇವಿಸಿದ್ದಾರೆ. ಅಕ್ಕಪಕ್ಕದವರ ಸಹಾಯದಿಂದ ಆಸ್ಪತ್ರೆಗೆ ಕರೆದೊಯ್ಯುವ ವೇಳೆ ಮೃತಪಟ್ಟಿದ್ದಾರೆ. ಈ ಕುರಿತು ರಾಮಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜಿಲ್ಲೆಯ ಹನೂರು ತಾಲೂಕಿನ ಬಿದರಹಳ್ಳಿ ಗ್ರಾಮದ ಮೋಹನ್ ಕುಮಾರ್ ಎಂಬಾತನೇ ಆತ್ಮಹತ್ಯೆ ಮಾಡಿಕೊಂಡ ವ್ಯಕ್ತಿಯಾಗಿದ್ದು, ಮೃತರಿಗೆ ಪತ್ನಿ ತವರು ಮನೆಗೆ ಹೋಗಿ 3 ದಿನಗಳಾದರೂ ವಾಪಸ್ ಬರದ ಹಿನ್ನೆಲೆ ಮನನೊಂದ ಅವರು ಮದ್ಯದ ಜೊತೆ ಲಾರಿ ಕೂಲೆಂಟ್ ಮಿಶ್ರಣ ಸೇವಿಸಿದ್ದಾರೆ. ಅಕ್ಕಪಕ್ಕದವರ ಸಹಾಯದಿಂದ ಆಸ್ಪತ್ರೆಗೆ ಕರೆದೊಯ್ಯುವ ವೇಳೆ ಮೃತಪಟ್ಟಿದ್ದಾರೆ. ಈ ಕುರಿತು ರಾಮಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜಿಲ್ಲೆಯ ಹನೂರು ತಾಲೂಕಿನ ಬಿದರಹಳ್ಳಿ ಗ್ರಾಮದ ಮೋಹನ್ ಕುಮಾರ್ ಎಂಬಾತನೇ ಆತ್ಮಹತ್ಯೆ ಮಾಡಿಕೊಂಡ ವ್ಯಕ್ತಿಯಾಗಿದ್ದು, ಮೃತರಿಗೆ ಪತ್ನಿ ತವರು ಮನೆಗೆ ಹೋಗಿ 3 ದಿನಗಳಾದರೂ ವಾಪಸ್ ಬರದ ಹಿನ್ನೆಲೆ ಮನನೊಂದ ಅವರು ಮದ್ಯದ ಜೊತೆ ಲಾರಿ ಕೂಲೆಂಟ್ ಮಿಶ್ರಣ ಸೇವಿಸಿದ್ದಾರೆ. ಅಕ್ಕಪಕ್ಕದವರ ಸಹಾಯದಿಂದ ಆಸ್ಪತ್ರೆಗೆ ಕರೆದೊಯ್ಯುವ ವೇಳೆ ಮೃತಪಟ್ಟಿದ್ದಾರೆ. ಈ ಕುರಿತು ರಾಮಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜಿಲ್ಲೆಯ ಹನೂರು ತಾಲೂಕಿನ ಬಿದರಹಳ್ಳಿ ಗ್ರಾಮದ ಮೋಹನ್ ಕುಮಾರ್ ಎಂಬಾತನೇ ಆತ್ಮಹತ್ಯೆ ಮಾಡಿಕೊಂಡ ವ್ಯಕ್ತಿಯಾಗಿದ್ದು, ಮೃತರಿಗೆ ಪತ್ನಿ ತವರು ಮನೆಗೆ ಹೋಗಿ 3 ದಿನಗಳಾದರೂ ವಾಪಸ್ ಬರದ ಹಿನ್ನೆಲೆ ಮನನೊಂದ ಅವರು ಮದ್ಯದ ಜೊತೆ ಲಾರಿ ಕೂಲೆಂಟ್ ಮಿಶ್ರಣ ಸೇವಿಸಿದ್ದಾರೆ. ಅಕ್ಕಪಕ್ಕದವರ ಸಹಾಯದಿಂದ ಆಸ್ಪತ್ರೆಗೆ ಕರೆದೊಯ್ಯುವ ವೇಳೆ ಮೃತಪಟ್ಟಿದ್ದಾರೆ. ಈ ಕುರಿತು ಜಿಲ್ಲೆಯ ಹನೂರು ತಾಲೂಕಿನ ಬಿದರಹಳ್ಳಿ ಗ್ರಾಮದ ಮೋಹನ್ ಕುಮಾರ್ ಎಂಬಾತನೇ ಆತ್ಮಹತ್ಯೆ ಮಾಡಿಕೊಂಡ ವ್ಯಕ್ತಿಯಾಗಿದ್ದು, ಮೃತರಿಗೆ ಪತ್ನಿ ತವರು ಮನೆಗೆ ಹೋಗಿ 3 ದಿನಗಳಾದರೂ ವಾಪಸ್ ಬರದ ಹಿನ್ನೆಲೆ ಮನನೊಂದ ಅವರು ಮದ್ಯದ ಜೊತೆ ಲಾರಿ ಕೂಲೆಂಟ್ ಮಿಶ್ರಣ ಸೇವಿಸಿದ್ದಾರೆ. ಅಕ್ಕಪಕ್ಕದವರ ಸಹಾಯದಿಂದ ಆಸ್ಪತ್ರೆಗೆ ಕರೆದೊಯ್ಯುವ ವೇಳೆ ಮೃತಪಟ್ಟಿದ್ದಾರೆ. ಈ ಕುರಿತು ರಾಮಪುರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.